ಈ ವೈದ್ಯಕೀಯ ಕ್ಷೇತ್ರ ಇಂಥ ಸ್ಥಿತಿಯನ್ನ ತಲುಪೋದಕ್ಕೆ ಯಾರು ಕಾರಣ ಅಂತ ಹೇಳ್ತೀರಾ? ಅಂದ್ರೆ ವೈದ್ಯಕೀಯ ಕಾಲೇಜಿನಲ್ಲಿ ಪಾಠ ಮಾಡ್ತಕ್ಕಂಥ ಡಾಕ್ಟರ್ಗಳ ಅಥವಾ ಪಾಠ ಕೇಳುವಂತ ಸ್ಟೂಡೆಂಟ್ಗಳ ಅಥವಾ ನಾವು ಜನಸಾಮಾನ್ಯರ ಯಾರು ಕಾರಣ ಅಂತ? ಎಲ್ಲರೂ. ಏನು ಅಂತ ಈಗ ಏನಾಗಿದೆ ಗೊತ್ತುಂಟು, ಈ ಲೋಕ ನಡೆಯುವುದು ಸತ್ಯದಿಂದ ಅಲ್ಲ. ಸತ್ಯಕ್ಕೆ ಬೆಲೆ ಇಲ್ಲ ಲೋಕದಲ್ಲಿ. ಇಲ್ಲಿ ಬೆಲೆ ಇರುವುದು ಒಂದಕ್ಕೆ ಮಾತ್ರ, ಹಣಕ್ಕೆ. ಎಲ್ಲಿ ಹಣ ಜನರೇಟ್ ಆಗ್ತದೆ ಇದಕ್ಕೆ ನೀನು ಹೇಳಿದ ಎಲ್ಲ ಜನರು ಸೇರ್ತಾರೆ. ಎಲ್ಲರೂ ಕೂಡ ಕಾರಣ ಅಂತ. ಹೌದು, ವೈದ್ಯಕೀಯ ಸ್ಟೂಡೆಂಟ್ನಿಂದ ಹಿಡಿದು ಪಾಠ ಕಲಿಸುವ ಮಾಸ್ಟರ್ ಕೂಡ ಅದೆಲ್ಲ ಸೇರ್ತಾರೆ, ಜನಸಾಮಾನ್ಯರು ಕೂಡ ಸೇರ್ತಾರೆ. ನಾನು ಮೊನ್ನೆ ಇತ್ತಲಾಗ ಒಂದು ಪುಸ್ತಕ ಓದ್ತಾ ಇದ್ದೆ, ವರ್ಚ್ಯೂಸ್ ಆಫ್ ಸೆಲ್ಫಿಶ್ನೆಸ್ ಅಂತ. ಹಣ ಮಾಡೋದ್ರಿಂದ ಏನು ಒಳ್ಳೇದು ಅಂತ ನಾವೆಲ್ಲ ಹೇಳೋದು, ನಮಗೆಲ್ಲ ಹೇಳೋದು ಹಣದಿಂದ ಹಾಳಾಗೋದು, ಹಣ ಮಾಡಬಾರ್ದು, ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು ಅಂತ. ಇದಕ್ಕೆಲ್ಲ ಬೆಲೆ ಇಲ್ಲ. ಈಗ ಸುಳ್ಳೇ ಹೇಳಬೇಕು. ಈಗ ಹಣದಿಂದ ಎಲ್ಲವನ್ನೂ ಕೊಂಡ್ಕೋಬಹುದು ಅಂತ ಹೇಳ್ತಾರೆ. ಡಾಕ್ಟರ್, ನೀವು ಆರೋಗ್ಯವನ್ನ ಕೊಂಡ್ಕೋಬಹುದು, ಕೊಂಡ್ಕೊಳ್ಳೋಕೆ ಸಾಧ್ಯನಾ ಅಂತ ಹಣದಿಂದ? ಖಂಡಿತ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಹಣದಿಂದ ಏನನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಂತೋಷ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಕ್ಟ್ಲಿ. ಆದರೆ ಹಣ ಮಾಡಿದರೆ ನಿಮ್ಮ ಪವರ್ ಉಂಟು. ಪವರ್ ಇದ್ದರೆ ನೀನು ಮನುಷ್ಯ. ಅದಕ್ಕಾಗಿ ಜನ ಹಣ ಮಾಡ್ತಾರೆ, ಹಣ ಮಾಡಿ ಸಾಯ್ತಾರೆ, ಹಣದಲ್ಲಿ ಹಾಳಾಗ್ತಾರೆ. ಆದರೆ ಹಣ ಮಾಡ್ತಾರೆ. ಒಂದು ಕತೆ ಇದೆ, ಒಬ್ಬ ತುಂಬ ಹಣ ಮಾಡಬೇಕು ಅಂತ, ಧನಿಕನಾಗಬೇಕು ಅಂತ ದೇವರ ಹತ್ರ ಹೋದಂತೆ. ತಪಸ್ಸು ಮಾಡಿ ಬೇಡಿದ. ದೇವರು ಪ್ರತ್ಯಕ್ಷ ಕೇಳಿದಾರಂತೆ, ನನ್ನ ಖುಷಿ ಆಯಿತು, ಏನು ಬೇಕು ನಿನಗೆ ಅಂತ. ನಾನು ನಡೆದ ಎಲ್ಲ ಜಾಗ ನಂದಾಗಬೇಕು ಅಂತ. ದೇವರು ಹೇಳಿದ್ರೆ ಆಯ್ತು ಮಾರೆ ನಡಿ ಅಂತ ಶುರು ಮಾಡಿದಂತೆ. ಒಂದು ಕಡೆಯಲ್ಲಿ ದೇವರು ನಿಂತಿದ್ರು, ಇವನು ಶುರು ಮಾಡಿದ. ನಡೆದ ದೇವರು ಹೇಳಿದ್ರು, ಓಕೆ ಹೋಗು, ಇನ್ನೂ ತೊಂದರೆ ಇಲ್ಲ, ಹೋಗು, ಕತ್ತಲೆವರೆಗೆ ಹೋಗ್ಬೋದು, ನೀನು ಎಲ್ಲಿವರೆಗೆ ಹೋಗ್ಬೋದು, ಕತ್ತಲೆ ಒಳಗೆ ಇಲ್ಲಿ ಪುನಃ ಬರಬೇಕು ಅಂತ ಹೇಳಿದ್ರಂತೆ. ಇವ್ ಹೋದ ಕತ್ತಲೆ ಆಗ್ಲಿಕ್ಕೆ ಆಯ್ತು. ಇವರಿಗೆ ಕೈಕಾಲು ಬರುವುದಿಲ್ಲ, ಅಷ್ಟು ಆಯಾಸ ಆಗಿದೆ. ಆದರೆ ಹೋಗೋದು ನಿಲ್ಲಿಸಲಿಲ್ಲ. ಕೊನೆಗೆ ಹೋಗಿ ಭಾಳ ದೂರ ಹೋದ, ಎಲ್ಲ ಮೈದಾನೆಲ್ಲ ಇವಂದಾಯ್ತು. ಆದರೆ ಹಿಂದೆ ಬರಲಿಕ್ಕೆ ಪುಸ್ತದಿಲ್ಲ, ಸೂರ್ಯ ಮುಳುಗ್ತಾ ಇದ್ದಾರೆ. ಇವನು ಓಡಿ ಬಹಳ ಕಷ್ಟದಲ್ಲಿ ಎದ್ದು ಬಿದ್ದು ಓಡಿ ಬಂದು, ಇಲ್ಲಿ ಕತ್ತಲೆ ಆಗುವುದರ ಮೊದಲು ನಾನು ಪುನಃ ಹೋಗಿ ಅಲ್ಲಿ ಮುಟ್ಟಬೇಕು ಅಂತ ಓಡಿ ಬಂದ. ಕೊನೆಗಾಗುವಾಗ ಲಾಸ್ಟ್ ಮಿನಿಟಲ್ಲಿ ಸಾಯ್ತಾರೆ ಅಂತ ಹೇಳುವಾಗ ಓಡಿ ಬಂದಲ್ಲಿ ಬಿದ್ದ, ಕತ್ತಲೆ ಆಯಿತು. ದೇವರು ಹೇಳಿದ್ರು, ನೋಡಪ್ಪ ನೀನೀಗ ಇಷ್ಟೆಲ್ಲ ಮಾಡಿದೆಯಲ್ಲ, ಇದೆಲ್ಲ ನಿಂದಾಯ್ತು ಈಗ. ಆದರೆ ಈಗ ನೀನು ಸತ್ತು ಹೋಗಿದೆಯಾ, ಎಷ್ಟು ಜಾಗ ಬೇಕು? ಅವ ಕರೆದ್ರಂತ ಇವನು ಹುಗ್ಗಿಯವನನ್ನು. ಅವನು 6 ಫೀಟ್ ಉದ್ದ, 2 ಫೀಟ್ ಆಗಲ್ಲ, ಎಷ್ಟೇ ಬೇಕಾದ್ದು. ಕೊನೆಗೆ ಅವಳು ಹೇಳಿದ್ರೆ, ನೋಡಿ ಇಷ್ಟು ಜಾಗಕ್ಕೆ ನೀನು ಇಷ್ಟೆಲ್ಲ ಮಾಡ್ಕೊಂಡು ನೀನು ಜೀವನ ತಗೊಂಡಿಲ್ವ, ಅದು ಹಾಗೆ ಆಗ್ತದೆ ಮನುಷ್ಯನಿಗೆ.